ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಡಿಕೆ ಕಾಳು ಮತ್ತು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿಯಿಂದ ತೋತಾಪುರಿ ಮಾವಿನಕಾಯನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟು ಒಂದು ರೈಸ್ ಐಟಮ್ ಅಂದರೆ ಚಿತ್ರಾನ್ನ. ಮೊದಲಿಗೆ ಬಾಣಲಿ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕು. ಉದ್ದಿನಬೇಳೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಇದೆಲ್ಲ ಹಾಕ್ಕೊಂಡ ನಂತರ ಆಮೇಲೆ ಸ್ಟವ್ ಬಿಸಿ ಎಣ್ಣೆ ಕಾದ್ಮೇಲೆ ಹಾಕೋಬೇಕು. ನಂತರ ಸ್ವಲ್ಪ ಕೈ ಆಡಿಸಿ ಕರಿಬೇವು, ಒಂದೆರಡು ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕೈ ಆಡಿಸಿ ಒಂದು 2-3 ನಿಮಿಷ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಮಡಿಕೆ ಕಾಳು ಮೊಳಕೆ ಬಂದಿರತಕ್ಕಂಥ ಮಡಿಕೆ ಕಾಳು ಒಂದು ಸ್ವಲ್ಪ ಬೇಯಿಸಿರ್ತಕ್ಕಂಥದ್ದನ್ನು ಹಾಕ್ಕೊಳ್ಬೇಕು. ಅದನ್ನು ಸಹಿತ ಒಂದು 2 ನಿಮಿಷ ಫ್ರೈ ಆದಮೇಲೆ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತುರಿದಿರ್ತಕ್ಕಂಥದ್ದನ್ನು ಹಾಕ್ಬಿಟ್ಟು ಅದನ್ನು ಸಹಿತ 1-2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡ್ರೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಅರಿಶಿನ ಪುಡಿ ಆದಮೇಲೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಅನ್ನ ಮಾಡಿ ಉದುರಾಗಿರ್ತಕ್ಕಂಥ ಅನ್ನನ ಹಾಕಿ ಅದನ್ನು ಸಹಿತ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈ ಥರ ಕೈ ಆಡಿಸ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಕೈ ಆಡಿಸಿ ಪುನಃ ಅದಕ್ಕೆ ನಾವು ಮೇಲಿಂದ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಹಿತ ಹಾಕ್ಕೊಳ್ಬೇಕಾಗುತ್ತೆ. ಕೊತ್ತಂಬರಿ ಮೇಲ್ಗಡೆ ಅದು ಗಾರ್ನಿಷಿಗೋಸ್ಕರ ಹಾಕ್ಕೊಳ್ತಾ ಇದ್ದೀವಿ ಕೊತ್ತಂಬರಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ಆಗಿರ್ತಕ್ಕಂಥ ಮಾತ್ ಸೀಡ್ಸ್ ಮತ್ತು ಮಾವಿನಕಾಯಿ ತುರಿಯಿಂದ ಮಾಡಿರ್ತಕ್ಕಂಥ ಚಿತ್ರಾನ್ನ ರೆಡಿಯಾಗಿದೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಇದೇ ಥರನಾಗಿ ಮಾವಿನಕಾಯಿ ಚಿತ್ರಾನ್ನವನ್ನು, ಮಾವಿನಕಾಯಿ ಮತ್ತು ಮಾತ್ ಸೀಡ್ಸ್ ಅಂತಂದರೆ ಮಡಿಕೆ ಕಾಳಿಂದ ಮಾಡಿದ ಒಂದು ಚಿತ್ರಾನ್ನವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.